9ನೇ ತರಗತಿ ವಿದ್ಯಾರ್ಥಿಗಳಿಗೆ 2ನೇ ಅಧ್ಯಾಯವಾಗಿರ್ತಕ್ಕಂಥ ಬೆಳಗಿನ ತಾಣ ಜಯಪುರ. ಈ ಬೆಳಗಿನ ತಾಣ ಜಯಪುರವು ಕೆ ಶಿವರಾಮ್ ಕಾರಂತ್ ಅವರು ಬರೆದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರವಾಸ ಗೀತೆ. ಈ ಪ್ರವಾಸ ಗೀತೆಯಲ್ಲಿ ಶಿವರಾಮ್ ಕಾರಂತರು ಜಯಪುರಕ್ಕೆ ಹೋದಾಗ ತಮಗೆ ಆಗಿರ್ತಕ್ಕಂಥ ಅನುಭವಗಳನ್ನು ತಮ್ಮ ಈ ಒಂದು ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಲೇಖಕರ ಒಂದು ಪರಿಚಯವನ್ನು ನಾವು ತಿಳಿಯೋಣ. ಯಾಕೆಂದರೆ ಶಿವರಾಮ್ ಕಾರಂತರು ನಮ್ಮ ಒಂದು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರೂ ಆಗಿರುತ್ತಾರೆ. ಹೀಗಾಗಿ ಕೆ ಶಿವರಾಮ್ ಕಾರಂತರ ಒಂದು ಕವಿ ಪರಿಚಯವನ್ನು ಮೊದಲು ತಿಳಿಯೋಣ. ಶಿವರಾಮ್ ಕಾರಂತರ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಇವರು ಜನಿಸ್ತಾರೆ. ಇವರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿಗಳಲ್ಲಿ ರಚಿಸತಕ್ಕಂಥ ಪ್ರಮುಖ ಕೃತಿಗಳು ಅಂದರೆ ಇವರ ಚೋಮನದುಡಿ, ಮರಳಿ ಮನೆಗೆ, ಬೆಟ್ಟದ ಜೀವ, ಹಳಿದ ಮೇಲೆ ಅಂತಕ್ಕಂಥವು ಇವರ ಪ್ರಸಿದ್ಧ ಕಾದಂಬರಿಗಳು ಅಂತಕ್ಕಂಥವು ಆಗಿವೆ. ಹಾಗೆ ಇವರ ಕಥಾ ಸಂಕಲನಗಳನ್ನು ನೋಡೋದಾದರೆ ಹಸಿವು, ಹಾವು, ಕವಿ, ಕರ್ಮ ಅಂತಕ್ಕಂಥ ಇವರ ಕಥಾ ಸಂಕಲನಗಳು. ಹಾಗೆ ಇವರ ಕವನ ಸಂಕಲನಗಳಿದ್ದಾವೆ. ರಾಷ್ಟ್ರಗೀತ, ಸುಧಾಕರ ಮತ್ತು ಸಿಳ್ಗವನಗಳು ಅಂತೇಳಿ. ಹಾಗೆ ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು ಎಲ್ಲವನ್ನೂ ರಚನೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕನ್ನಡದ ಕವಿ. ಹಾಗೆ ಇವರು ಬರೆದಿರ್ತಕ್ಕಂಥ ಕೆಲವು ಪ್ರವಾಸ ಕಥನಗಳಿದ್ದಾವೆ ನೋಡಿ. ಅಂಬುವಿನ ಬಾರಾಮಕ್ಕೆ, ಅಪೂರ್ವ ಪಶ್ಚಿಮ, ಆರಸಿಕರಲ್ಲ, ಪಾತಾಳಕ್ಕೆ ಪಯಣ, ಇವು ಮತ್ತು ಪ್ರವಾಸ ಕಥನಗಳನ್ನು ಮತ್ತು ಪ್ರವಾಸ ಕಥನಗಳು ಇವರು ಬರೆದಿರ್ತಕ್ಕಂಥ ಇತರ ಒಂದು ಕೃತಿಗಳು ಆಗಿದ್ದಾವೆ. ಹಾಗೆ ಇವರ ಒಂದು ಆತ್ಮಕಥನ ಇದೆ. ಇವರ ಒಂದು ಲೈಫ್ ಸ್ಟೋರಿ ಹುಚ್ಚು ಮನಸ್ಸಿನ 10 ಮುಖಗಳು ಎಂಬುದು ಇವರ ಆತ್ಮಕಥನ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಹುಚ್ಚು ಮನಸ್ಸಿನ 10 ಮುಖಗಳು ಇವರ ಒಂದು ಪ್ರವಾಸ ಕಥನವಾಗಿರ್ತದೆ. ಹಾಗೆ ಜಾನಪದ ಸಾಹಿತ್ಯಕ್ಕೂ ಕೂಡ ಹಲವಾರು ಕೃತಿಗಳು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇನ್ನು ಯಕ್ಷಗಾನ ಬಯಲಾಟ ಇದೊಂದು ಜಾನಪದ ಸಾಹಿತ್ಯದ ಪ್ರಮುಖ ಒಂದು ಕೃತಿಯಾಗಿದೆ. ಹಾಗೆ ಇವರ ಮೂಕಜ್ಜಿ ಕನಸುಗಳು ಅಂತಕ್ಕಂಥ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಒಂದು ಪ್ರಶ್ನೆ. ಹಾಗೆ ಯಕ್ಷಗಾನ ಬಯಲಾಟ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಹಾಗೆ ಮೈಮನಗಳ ಸುಳಿಯಲ್ಲಿ ಈ ಒಂದು ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ. 1955ರಲ್ಲಿ ಮೈಸೂರಿನಲ್ಲಿ ಇವರು 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಾರೆ. ಈ ಒಂದು ಪ್ರವಾಸ ಕಥನವನ್ನು ಬೆಳಗಿನ ತಾಣ ಜಯಪುರ ಪಠ್ಯಭಾಗವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿ ಸಂಪುಟ 32 ಭಾಗ 2 ಗ್ರಂಥದ ಅಂಬುವಿನಿಂದ ಬರಾಮಕ್ಕೆ ಅಂತಕ್ಕಂಥ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾಕಂದರೆ ಇವರು ಬರೆದಿರ್ತಕ್ಕಂಥ ಒಂದು ಪ್ರಮುಖ ಪ್ರವಾಸ ಕಥನದಲ್ಲಿ ಈ ಒಂದು ಅಂಬುವಿನಿಂದ ಬರಾಮಕ್ಕೆ ಅಂತಕ್ಕಂಥ ಒಂದು ಕೃತಿಯಲ್ಲಿ ನಾವು ಕಾಣಬಹುದು. ಈ ಒಂದು ಪಾಠದ ಪ್ರಮುಖ ಉದ್ದೇಶವೇನಪ್ಪ, ಕವಿಯ ಒಂದು ಆಸೆ ಏನಪ್ಪ ಅಂದರೆ ಬೆಳಗಿನ ತಾಣ ಅಂತಕ್ಕಂಥದ್ದು ಒಂದು ಜಯಪುರ ಅಂತಕ್ಕಂಥ ಒಂದು ಪಾಠ. ಭಾರತದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನಗರಗಳು ಬಹಳಷ್ಟು ಇದ್ದಾವೆ. ಹಾಗೆಯೇ ಈ ಒಂದು ಜಯಪುರ ಅಂತಕ್ಕಂಥದ್ದು ಕೂಡ ಒಂದು. ಇಲ್ಲಿ ಈ ಇಡೀ ಪಾಠದಲ್ಲಿ ಜಯಪುರದ ಅಂದ ಚಂದ ಸೊಬಗು, ಹಾಗೆ ಜಯಪುರದಲ್ಲಿರ್ತಕ್ಕಂಥ ಜನರ ಉಡುಗೆ ತೊಡುಗೆ ಹಾಗೂ ಜನರ ಒಂದು ವೈಭೋಗವನ್ನು, ಜನರು ಯಾವ ಥರ ಬದುಕ್ತಿದ್ರು ಮತ್ತು ಅಲ್ಲಿ ಜಾನಪದ ಕಲೆಗಳು ಹೇಗಿದ್ದವು, ಅಲ್ಲಿ ಜನರು ಯಾವ ಒಂದು ನೃತ್ಯವನ್ನು ಇಷ್ಟಪಡ್ತಿದ್ರು ಅಂತಕ್ಕಂಥದ್ದೆಲ್ಲವನ್ನು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಬೋದು. ಹಾಗೆ ಜಯಪುರ ರಾಜರ ಒಂದು ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತರ್ ಮಂತರ್ ಬಗ್ಗೆ ಮತ್ತೆ ತಿಳ್ಕೊಬೋದು. ಯಾಕಂದರೆ ಈ ಜಂತರ್ ಮಂತರ್ ಒಂದು ಪ್ರಯೋಗಾಲಯವಾಗಿರ್ತದೆ, ಖಗೋಳ ವೀಕ್ಷಣಾಲಯವು ಕೂಡ ಆಗಿರ್ತದೆ. ಹೀಗೆ ಎಲ್ಲವುದನ್ನು ಕೂಡ ಈ ಒಂದು ಪ್ರವಾಸದ ಅನುಭವದಲ್ಲಿ ಏನು ಮಾಡ್ತಾರೆ ಶಿವರಾಮ್ ಕಾರಂತ್ ಅವರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಪಾಠದ ಏನು ಉದ್ದೇಶ? ದೇಶ ಸುತ್ತಿ ನೋಡು, ಕೋಶವು ಓದಿ ನೋಡು ಅಂತ ಹೇಳ್ತಾರೆ. ಯಾಕಂದರೆ ನಾವು ಬರೀ ಕೂತ್ಕೊಂಡಲ್ಲೇ ಏನು ಮಾಡೋಕ್ಕಾಗೋದಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ ಎಂಬತಕ್ಕಂಥ ಒಂದು ಗಾದೆ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಾವು ಚರಿತ್ರೆಯನ್ನು ತಿಳ್ಕೊಳ್ಬೇಕಾದ್ರೆ, ನಾವು ನಮ್ಮ ಒಂದು ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ನಾವು ಪ್ಲೇಸ್ಗಳನ್ನು ಏನು ಮಾಡಬೇಕಾಗ್ತದೆ, ಸುತ್ತಬೇಕಾಗ್ತದೆ. ಹಾಗೆ ಜ್ಞಾನವನ್ನು ಸಂಪಾದನೆಗೆ ಪುಸ್ತಕಗಳನ್ನು ಓದಬೇಕಾಗ್ತದೆ. ಇಲ್ಲಿ ಕೂಡ ಅಷ್ಟೇ ಲೇಖಕರು ಮಾಡಿದ್ದು ಏನಪ್ಪ ಅಂದರೆ ಶಿವರಾಮ್ ಕಾರಂತರು ಇವರು ಜಯಪುರಕ್ಕೆ ಹೋಗ್ತಾರೆ. ತಮಗೆ ಆಗಿರ್ತಕ್ಕಂಥ ಅನುಭವಗಳನ್ನು ಮತ್ತು ಅಲ್ಲಿ ಇರ್ತಕ್ಕಂಥ ಸ್ನೇಹಿತರು ಯಾರಿರ್ತಾರೆ, ಸ್ನೇಹಿತ ಇವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂತಕ್ಕಂಥ ಎಲ್ಲ ವಿಚಾರವನ್ನು ಶಿವರಾಮ್ ಕಾರಂತರು ಬರಿತಾ ಹೋಗ್ತಾರೆ ನೋಡಿ. ಹಾಗಾದರೆ ಒಂದು ಮೊದಲ ಪೇಜಲ್ಲಿ
ಜೈಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. ಅಂದರೆ ಈ ಒಂದು ಲೇಖಕರಿಗೆ ಇದೇನು ಹೊಸತೇನಲ್ಲ ಜೈಪುರ. ಯಾಕಂದರೆ ಇದಕ್ಕೂ ಮೊದಲು ಇವ್ರು ಏನು ಮಾಡಿರ್ತಾರೆ, ಒಮ್ಮೆ ಭೇಟಿ ಕೊಟ್ಟು ಬಂದಿರ್ತಾರೆ. ನೋಡಿ ಏನಂತಾರೆ, 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಲೇಖಕ ಹೇಳ್ತಾ ಇದ್ದಾನೆ, ಹಿಂದೆ 15 ಇಯರ್ಸ್ ಬ್ಯಾಕ್ ಇವರು ಒಮ್ಮೆ ಜೈಪುರಕ್ಕೆ ಹೋಗಿ ಬಂದುಬಿಟ್ಟಿರ್ತಾರೆ. ಅದಕ್ಕೆ ಇವರಿಗೆ ಹೊಸತೇನೂ ಆಗಿರಲಿಲ್ಲ. ಈ ಸಾರಿ ಅಂದರೆ ಸೆಕೆಂಡ್ ಟೈಮ್ ಏನು ಮಾಡ್ತಾನೆ, ಮತ್ತೆ ಜೈಪುರಕ್ಕೆ ಹೋಗ್ಬೇಕಾದ್ರೆ ಶ್ರೀಪತಿಯು ರೈಲಿನಿಂದ ಇಳಿದಾಗ, ಈ ಸಾರಿ ನಾನು ಮತ್ತು ಶ್ರೀಪತಿ ಅಂದರೆ ಈ ಸಾರಿ ಏನು ಮಾಡ್ತಾರೆ, ಇಬ್ಬರು ಹೋಗ್ತಾರೆ. ತನ್ನ ಫ್ರೆಂಡ್ ಶಿವರಾಮ್ ಕಾರಂತರು ಮತ್ತು ಶ್ರೀಪತಿ ಅಂತಕ್ಕಂಥ ಇನ್ನೊಬ್ಬ ಗೆಳೆಯ ಇರ್ತಾನೆ. ಇವ್ರು ಇಬ್ಬರೂ ಕೂಡ ಏನು ಮಾಡ್ತಾರೆ, ಈ ಸರಿ ಭೇಟಿಯನ್ನು ಕೊಡ್ತಾರೆ. ಫಸ್ಟ್ ಟೈಮ್ ಸಿಂಗಲ್ ಆಗಿ ಹೋಗಿರ್ತಾನೆ, ಎರಡನೇ ಟೈಮು ಲೇಖಕರು ಮತ್ತು ಶ್ರೀಪತಿ ಇಬ್ಬರು ಕೂಡ ಏನು ಮಾಡ್ತಾರೆ, ರೈಲಿನಿಂದ ತಾವು ಇರ್ತಕ್ಕಂಥ ಒಂದು ಪ್ಲೇಸಿಂದ ಎಲ್ಲಿಗೆ ಹೋಗ್ತಾರೆ, ಜೈಪುರಿಗೆ ಹೋಗ್ತಾರೆ. ಜೈಪುರದಲ್ಲಿ ರೈಲಿನಿಂದ ಇಳಿದಾಗ ಎಷ್ಟು ಗಂಟೆ ಆಗಿರ್ತಂತೆ, 11 ಗಂಟೆ, ಮಾರ್ನಿಂಗ್ 11 o'clock ಆಗಿರ್ತತೆ. ಈ ಒಂದು ಶ್ರೀಪತಿಯ ಜೊತೆಗೆ ಶಿವರಾಮ್ ಕಾರಂತರು ಜೈಪುರಕ್ಕೆ ಹೋದಾಗ ಅಲ್ಲಿ ಯಾರಿರ್ತಾರೆ ನೋಡಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅವರಿಗೆ. ಬೆಳಗ್ಗೆ 11 ಗಂಟೆಗೆ ಆಗಲೇ ಜೈಪುರ ಅಂದರೆ ರಾಜಸ್ಥಾನ್, ಭಾಳ ಬಿಸಿಲು. ಯಾಕಂದರೆ ಹೊರಗಡೆ ನಿಲ್ಲೋಕ್ಕಾಗಲ್ಲ, ಕೂಡೋಕ್ಕೂ ಆಗಲ್ಲ, ಸೆಕೆ ಸೆಕೆ ದೆಗೆ ಅಂತಿರ್ತತೆ. ಹೀಗಾಗಿ 11 ಗಂಟೆ ಬಿಸಿಲು ಬಡೀತಿತ್ತು, ಭಾಳ ಬಿಸಿಲು. ಮಿತ್ರರಾದ ರೈಗಳು ರೈಲು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ಇಲ್ಲಿ ಹೇಳ್ತಾನೆ ಲೇಖಕರು, ಇಲ್ಲಿ ಯಾರು ಕಾಯ್ತಾ ಇರ್ತಾರೆ, ರೈ ಅಂತಕ್ಕಂಥ ಇನ್ನೊಬ್ಬ ಗೆಳೆಯ ಎಲ್ಲಿರ್ತಾನವ, ಜಯಪುರದಲ್ಲಿ ವಾಸವಾಗಿರ್ತಾನೆ. ಆ ಒಂದು ಮಿತ್ರರಾದ ರೈಗಳು ಏನು ಮಾಡ್ತಿರ್ತಾರೆ, ನನ್ನ ಫ್ರೆಂಡ್ ಶಿವರಾಮ್ ಕಾರಂತರು ಬರ್ತಾ ಇದ್ದಾರೆ ಅಂತೇಳಿ ಆವತ್ತ ರೈಲ್ವೆ ನಿಲ್ದಾಣದಲ್ಲಿ ನಿಂತ್ಕೊಂಡು ಪಾಪ ಮಿತ್ರರಾದ ರೈಗಳು ಶಿವರಾಮ್ ಕಾರಂತರಿಗೋಸ್ಕರ ಕಾಯ್ತಾ ಇರ್ತಾರೆ, ಲೇಖಕರಿಗೋಸ್ಕರ ಕಾದಿರ್ತಾರೆ. ಅಂತೂ ಇಂತೂ 11 ಗಂಟೆಗೆ ರೈಲು ಬಂತು. ನಮ್ಮನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಯಾಕಂದರೆ ಮಿತ್ರರಾದ ರೈಗಳು ಊರಲ್ಲಿ ಇರ್ತಿದ್ದಿಲ್ಲ, ಸ್ವಲ್ಪ ಊರಿನ ಆಚೆ, ಊರು ಹೊರಗಡೆ ಮನೆಯನ್ನು ಮಾಡಿರ್ತಾರೆ, ಅವರ ಒಂದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದು ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಇವರು ಎಕ್ಕಡೆ ನೋಡಿದ್ರು ಆ ಕಡೆ, ಈ ಒಂದು ಲೇಖಕರು ತನ್ನ ಗೆಳೆಯನ ರೈನ ಮನೆಗೆ ಹೋಗಿದ್ದು ನೋಡ್ತಾರೆ, ಸುತ್ತಮುತ್ತ ಎಲ್ಲ ಕಡೆ ಉಸುಬು, ಯಾಕಂದರೆ ಉಸುಕು, ಈ ಉಸುಬು ಅಂದರೆ ಉಸುಗು, ಎಲ್ಲ ಕಡೆ ಮರಳು. ಯಾಕಂದರೆ ಅದು ಮರುಭೂಮಿ ಥರ ಕಾಣ್ತಾ ಇದೆ ರಾಜಸ್ಥಾನ ಅಂದಮೇಲೆ. ಯಾಕಂದರೆ ಎಕ್ಕಡೆ ನೋಡಿರೋ ಆ ಕಡೆ ಉಸುಕು, ಮರಳೇ ಕಾಣ್ತಾ ಇಲ್ಲ. ಭೂಮಿ ಮೇಲೆ ಮಣ್ಣು ನೋಡೋಣ ಅಂದರೆ ಮಣ್ಣೇ ಇಲ್ಲ, ಬರೀ ಉಸುಕು. ಮನೆ ಸುತ್ತಮುತ್ತ ಎಲ್ಲ ಬರೀ ಮರುಭೂಮಿ ಅಂತಿದೆ. ಆ ಮಧ್ಯದಲ್ಲಿ ಈ ರೈ ಮನೆ ಮಾಡಿರ್ತಾನಂತೆ. ನೋಡು ಎಂಥ ವಿಚಿತ್ರ. ಯಾಕಂದರೆ ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಯಾಕಂದರೆ ಮೊದಲೇ ಹೀಟ್ ರಾಜಸ್ಥಾನ, ಹೀಗಾಗಿ ಮರಳು ಸುಡ್ತಾ ಇರ್ತದೆ, ನಡೆಯೋಕ್ಕೂ ಹೆಜ್ಜೆ ಹಾಕೋಕ್ಕಾಗಲ್ಲ. ಇಂಥ ಒಂದು ಸಿಚುವೇಶನಲ್ಲಿ ಇವರು ಬೇಕಾದ್ರೆ ಟೈರ್ಡ್ ಆಗಿಬಿಟ್ಟಿದ್ದಾರೆ. ಜರ್ನಿ ಮಾಡಿ 11 ಗಂಟೆ ಸುಮಾರು ರಾಜಸ್ಥಾನದಲ್ಲಿ ಇಳಿದು ರೈ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮನೆಯ ಸುತ್ತಮುತ್ತ ನೋಡಿದ್ರೆ ಬರೀ ಉಸುಗು. ಹೀಗೆ ಮಧ್ಯಾಹ್ನದ ವೇಳೆಗೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವೇ ಇಲ್ಲ. ಬರೀ ಉಸುವಿನಲ್ಲೇ ಒಂದು ಕೊಡ ಹೋಗಿಟ್ರೆ ಸಾಕು, ಅದೇನಾಗ್ತಿತ್ತು, ಕಾದು ಬಿಡ್ತಿತ್ತಂತ ನೀರು. ಅಷ್ಟು ಒಂದು ಹೀಟ್ ಆಗ್ತಾ ಇತ್ತು. ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತಂತೆ. ಆ ಒಂದು ಉಸುಗಿ ಹೀಟಿಗೆ ಇಡೀ ಒಂದು ನಲ್ಲಿಯ ನೀರು ಏನಾಗ್ತಿತ್ತೋ ಹೀಟಾಗಿ ಬರ್ತಾ ಇತ್ತು. ನಾವು ಸ್ನಾನಕ್ಕೆ ಯಾವ ಥರ ನೀರು ಕಾಯಿಸ್ತೀವಿ ಅದೇ ಥರ ಈ ಒಂದು ರೈಯನ ಮನೆಯ ನಲ್ಲಿಯಲ್ಲಿ ನೀರು ಬರ್ತಾ ಇರ್ತದಂತೆ. ನಾನೇನು ಬಿಸಿನೀರು ಮಾಡುವವ, ಲೇಖಕರು ಹೇಳ್ತಾನೆ, ನಾನೇನು ಬಿಸಿನೀರು ಮಾಡ್ತೀನಿ ಮನೆಯಲ್ಲಿ ಡೈಲಿ, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಆದರೆ ಪಾಪ ಶ್ರೀಪತಿ ಮಾತ್ರ ತಣ್ಣೀರು ಮಾಡ್ತಕ್ಕಂಥ ವ್ಯಕ್ತಿ. ಯಾಕಂದರೆ ಲೇಖಕರು ಡೈಲಿ ಬಿಸಿನೀರು ಮಾಡೋರು, ಶ್ರೀಪತಿಗೆ ಮಾತ್ರ ತಣ್ಣೀರು ಬೇಕು. ಈಗ ಅಲ್ಲಿ ತಣ್ಣೀರೇ ಇಲ್ಲ, ಹೆಂಗೆ ಮಾಡೋದು? ನಲ್ಲಿ ಚಾಲು ಮಾಡಿದ್ರು ಬಿಸಿನೀರು, ಹೊರಗಡೆ ನಿಂತರು ಹೀಟು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೆ? ಶ್ರೀಪತಿಗೆ. ಅಂತೂ ಇಂತೂ ಶ್ರೀಪತಿ ಏನು ಮಾಡ್ತಾನೆ ನೋಡಿ, ಶ್ರೀಪತಿ ತಣ್ಣೀರು ಮೀಯುತ್ತಿದ್ದ. ಆ ಬಿಸಿನೀರಿಗೆ ಏನು ಮಾಡ್ತಿದ್ನಂತೆ, ತಣ್ಣೀರು ಸುಡ್ತಾ ಇದ್ನಂತೆ. ಆಗೋ ಈಗ ಉಫು 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 ಅಂತ ಆರಿಸಿ ಕೊನೆಗೆ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ನೋಡು ಎಂಥ ವಿಚಿತ್ರ. ಯಾರು? ಶ್ರೀಪತಿ. ನಮಗೆ ನೋಡಿದ್ರೆ ಬಿಸಿನೀರು ಬೇಕು ಅಂತಂದರೆ ಬಿಸಿನೀರಿಲ್ಲ. ಅಲ್ಲಿ ನೋಡಿದ್ರೆ ಬಿಸಿನೀರು ಇದ್ದಾವೆ, ಬಟ್ ತಣ್ಣೀರು ಬೇಕು ಅಂತೇಳಿ ಆ ಬಿಸಿನೀರಿಗೆ ಏನು ಮಾಡ್ತಾನೆ, ತಣ್ಣೀರು ಹಾಕಿ ಊದಿ ಆರಿಸಿ ಕೊನೆಗೆ ಅಂತೂ ಇಂತೂ ಲೇಖಕರ ಗೆಳೆಯನಾಗಿರ್ತಕ್ಕಂಥ ಶ್ರೀಪತಿ ಸ್ನಾನ ಮಾಡಿ ಮುಗಿಸಿದ. ಅಷ್ಟೊತ್ತಿಗೆ ಅವ್ರಿಗೆ 12:30 ಆಗಿರ್ತದೆ. ಊಟ ಮಾಡ್ತಾರೆ.
ಊಟ ಮಾಡಿ ಒಂದೆರಡು ತಾಸು ರೆಸ್ಟ್ ತಗೊಳ್ತಾರೆ, ವಿಶ್ರಾಂತಿಯನ್ನು ಪಡಿತಾರೆ. ಯಾಕಂದರೆ ಲೇಖಕರು ಮತ್ತು ತನ್ನ ಗೆಳೆಯ ಶ್ರೀಪತಿ ಇಬ್ಬರು ಕೂಡ ಟೈರ್ಡ್ ಆಗಿರ್ತಾರೆ. ತಮ್ಮ ಒಂದು ಊರಿನಿಂದ ರಾಜಸ್ಥಾನಿಗೆ ಪ್ರಯಾಣವನ್ನು ಬೆಳೆಸಿರ್ತಾರೆ. ಹೀಗಾಗಿ ರೈಯನ ಮನೆಯಲ್ಲಿ ಸಖತ್ತಾಗಿ ಊಟ ಮಾಡ್ತಾರೆ. ಮೊದಲ ಕಾರ್ಯಕ್ರಮ ಏನಪ್ಪ, ಇವ್ರು ಯಾಕೆ ಬರ್ತಾರೆ, ಅಲ್ಲಿ ಜೈಪುರ ನೋಡಲಿಕ್ಕೆ ಅಂತ ಹೋಗಿರ್ತಾರೆ ಇಬ್ಬರು. ಇವರು ಮೊದಲು ಕಾರ್ಯಕ್ರಮ ಏನಪ್ಪ ಅನ್ನೋ ಒಂದು ಪಟ್ಟಿ ಹಾಕ್ಕೊಳ್ತಾರೆ. ಈ ದಿನ ಇದು ನೋಡಬೇಕು, ಈ ದಿನ ಇದು ನೋಡಬೇಕು, ಈ ದಿನ ಇದು ನೋಡಬೇಕು ಅಂತೇಳಿ ಒಂದು ಏನು ಮಾಡ್ತಾರೆ, ಟೈಮ್ ಟೇಬಲ್ ಹಾಕ್ಕೊಳ್ತಾರೆ. ಯಾವುದಕ್ಕೆ ಯಾವ ಸಮಯದಲ್ಲಿ ಏನೇನು ನೋಡ್ಬೋದು ನಾವು ಜೈಪುರಿಗೆ ಬಂದು ಅಂತೇಳಿ. ಹೀಗಾಗಿ ಲೇಖಕರು, ಶ್ರೀಪತಿ ಮತ್ತು ರೈ ಮೂವರು ಸೇರಿ ಏನು ಮಾಡ್ತಾರೆ ನೋಡಿ, ಮೊದಲು ಅಂಬೇರಕ್ಕೆ ಹೋಗುವುದು. ಅಂಬೇರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸ ಸ್ಥಳ ಇಲ್ಲಿ ಜೈಪುರದಲ್ಲಿ. ಅದು ರೈಯನ ಮನೆಗೂ ಅದಕ್ಕೂ ಸ್ವಲ್ಪ ಭಾಳ ನಿಯರೆಸ್ಟ್ ಇರ್ತದೆ. ಹೀಗಾಗಿ ಫಸ್ಟ್ ನಾವೇನು ಮಾಡೋಣ, ಅಂಬೇರಕ್ಕೆ ಹೋಗ್ಬಿಡೋಣ ಅಂಥೇಳಿ ಈ ಮೂವರು ಡಿಸೈಡ್ ಆಗ್ತಾರೆ. ನೋಡಿ, ಅಂಬೇರಕ್ಕೆ ಹೋಗ್ತಾನೆ. ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ, ಈತ ಊರು ಹೊರಗಿರ್ತಾನೆ. ಯಾಕಂದರೆ ಊರಲ್ಲಿ ಏನು ನಡೀತೈತಿ, ಯಾವ ಸುದ್ದಿ ನಡೀತೈತಿ ಅನ್ನೋದು ಏನು ಗೊತ್ತಾಗಲ್ಲ. ಯಾಕಂದ್ರೆ ಊರು ಹೊರಗಿರ್ತಾನೆ. ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೀತಿತ್ತು ಸಹ ಗೊತ್ತಿರಲಿಲ್ಲ. ನೋಡಿ ಎಂಥ ವಿಚಿತ್ರ ಮನುಷ್ಯ ರೈ. ಅಂಬೇರಕ್ಕೂ ಮತ್ತು ಜೈಪುರಕ್ಕೂ ಇವ್ರು ಬಂದು ಜೈಪುರದಾಗಿದ್ದಾರೆ, ಬಟ್ ಅಂಬೇರಕ್ಕೂ ಜೈಪುರಕ್ಕೂ ಸಿಟಿ ಬಸ್ ಇದಾವ ಅಂತನೂ ಕೂಡ ಗೊತ್ತಿಲ್ಲ ಅಂತ ಮನುಷ್ಯಗೆ. ಅಷ್ಟು ಒಂದು ಊರು ಹೊರಗಡೆ ಈತ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಹೀಗಾಗಿ ಸಿಟಿಯಲ್ಲಿ ಏನು ನಡೀತೈತೆ ಏನು ಯಾವ ವಿಚಾರ ಕೂಡ ತನ್ನ ಫ್ರೆಂಡ್ ರೈಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ಜೈಪುರಕ್ಕೆ ಮತ್ತು ಅಂಬೇರಕ್ಕೂ ಸಿಟಿ ಬಸ್ ಇದಾವಂತೂ ಸಹ ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ಇವ್ರ ಫ್ರೆಂಡ್ ಏನು ಮಾಡ್ಬಿಡ್ತಾನೆ ಅಂದ್ರೆ ರೈ ಏನು ಮಾಡ್ಬಿಡ್ತಾನೆ, ಅವ್ರ ಮನೆಯಿಂದ ಒಂದು ಟಾಂಗಾವನ್ನು ಗುರುತು ಮಾಡಿರ್ತಾನೆ. ಟಾಂಗಾ ಅಂದರೆ ಕುದುರೆ ಬಂಡಿಯನ್ನು ಏನು ಮಾಡ್ತಾನೆ, ಗುರುತು ಮಾಡ್ತಾನೆ. ಒಂದನ್ನು ಬುಕ್ ಮಾಡ್ತಾರೆ. ಅದ್ರಾಗ ಕುದುರೆ ಟಾಂಗಾದಲ್ಲಿ ಕುತ್ಕೊಂಡು ಇವರು ಅಂಬೇರಕ್ಕೆ ಹೋಗ್ಬೇಕು. ಬಟ್ ಅಂಬೇರಕ್ಕೂ ಜೈಪುರಕ್ಕೆ ಬಸ್ ಇದಾವ ಅಂತನೂ ಗೊತ್ತಿರಲಿಲ್ಲ. ಅಂತ ಮನುಷ್ಯ ಆಗಿಬಿಟ್ಟಿರ್ತಾನೆ ಯಾರು, ರೈ. ಹೀಗೆ ನಗರದ ಮಧ್ಯಭಾಗದಿಂದ ಟಾಂಗಾದ ಮೇಲೆ ಕುತ್ಕೊಂಡು ಹೋಗ್ತಿದ್ರೆ ಒಂದ್ಸಲ ಅಂಬಾರಿ ಸವಾರಿ ಮಾಡಿದಂಗೆ ಆಗ್ತದೆ. ಯಾರಿಗೆ, ಲೇಖಕರಿಗೆ, ರೈಗಳಿಗೆ ಮತ್ತು ಮಿತ್ರರಿಗೆ ಎಲ್ರಿಗೂ. ಇವರು ಆ ಒಂದು ಜೈಪುರದ ನಡುವೆ ಹೋಗ್ಬೇಕಾಗ್ತದೆ. ಜೈಪುರ ನಗರದ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಜೈಪುರದ ಬೀದಿಗಳು ಹೆಂಗಿರ್ತವೆ ನೋಡಿ ಹೇಳ್ತಾನೆ ಲೇಖಕರು. ಮುಖ್ಯ ಬೀದಿಗಳು ಅವನ ಮನಸ್ಸಿಗೆ ತುಂಬ ಪರಿಣಾಮ ಬೀಳ್ತಾವಂತೆ, ಭಾಳ ಒಂದು ಪರಿಣಾಮ ಬೀರುತ್ತಂತೆ. ಅದ್ಭುತವಾಗಿರ್ತಕ್ಕಂಥ ಬೀದಿಗಳು, ಕಲ್ಲರ್ ಇರ್ತಕ್ಕಂಥ ಬೀದಿಗಳು, ಅವುಗಳನ್ನು ನೋಡಿದರೆ 1 ಶತಮಾನದಿಂದ ನಗರ ಬೀದಿಗಳು ನಿರ್ಮಾಣವಾಗಿದ್ದಿರಬಹುದು ಅಂತ ಹೇಳ್ತಾನೆ. ಅಂದರೆ ಸುಮಾರು ಆ ಬೀದಿಗಳು ಸುಮಾರು 100 years ಬ್ಯಾಕೇ ಅವು ನಿರ್ಮಾಣ ಆಗಿರ್ಬೇಕಂತೆ. ಅವುಗಳು ನೋಡ್ತಾ ಇದ್ರೆ ಅಷ್ಟೊಂದು ಅಚ್ಚುಕಟ್ಟಾಗಿ ರಸ್ತೆಗಳಿದಾವಂತೆ, ಓಣಿಗಳಿದಾವಂತೆ. ಆ ಒಂದು ನಗರಗಳು, ಮನೆಗಳು ಎಲ್ಲ ಕಟ್ಟಿದ್ದಾರಂತೆ. ಅಂದರೆ ಸುಮಾರು 100 ವರ್ಷಗಳ ಹಿಂದೆ ಇದು ನಿರ್ಮಾಣವಾಗಿರೋ ಭಾಳ ಅಗಲವಾದ ಬೀದಿಗಳು, ಭಾಳ ಅಗಲವಾಗಿರ್ತಕ್ಕಂಥ ಒಂದು ಬೀದಿಗಳು ಇರ್ತಾವಂತೆ, ಏರಿಯಾಗಳು. ಹಾಗೆ ನೇರವಾಗಿರ್ತಾವಂತೆ, ಎಲ್ಲವೂ ಸ್ಟ್ರೇಟ್ ಇರ್ತಾವಂತೆ, ಒಂದಕ್ಕೊಂದು ಡಂಕು ಬಂಕು ಏನೂ ಇರೋದಿಲ್ಲಂತೆ. ಹೀಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಜೈಪುರದ ನಗರ ಬೀದಿಗಳ ಬಗ್ಗೆ ವರ್ಣಿಸ್ತಾನೆ ನೋಡಿ. ಹಾಗೆಯೇ ಬಹುದೂರದಿಂದ ಕಾಣಿಸ್ತಕ್ಕಂಥ ಅಂಗಡಿಗಳು ನಾವು ಇಲ್ಲೇ ನಿಂತರೂ ಸುಮಾರು 100 ಮೀಟರ್ ದೂರದಲ್ಲಿದ್ದರೂ ಕೂಡ ಅಂಗಡಿ ಕಾಣಿಸ್ತಾವಂತೆ. ಅಷ್ಟು ನೇರವಾಗಿರ್ತಕ್ಕಂಥ ರಸ್ತೆಗಳು. ಹೀಗಾಗಿ ಅಂಗಡಿಗಳು ಎಲ್ಲ ದೇಶಿ ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತದೆ. ನೋಡೋದು ಇಲ್ಲಿ ದೇಶಿ ವಾಸ್ತುರಚನೆ ಅಂದರೆ ಭಾರತದ ಒಂದು ವಾಸ್ತು ಪ್ರಕಾರ ತಕ್ಕ ಹಾಗೆ ಪ್ರತಿಯೊಂದು ಮನೆಗಳನ್ನು, ಪ್ರತಿಯೊಂದು ಅಂಗಡಿಗಳನ್ನು, ಬೀದಿಯ ರಸ್ತೆಗಳನ್ನು ನಿರ್ಮಾಣ ಮಾಡಿರ್ತಾರಂತೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಸ್ತೆಗಳನ್ನು ಈ ಒಂದು ಜಾಗದಲ್ಲಿ ಕಟ್ಟಿರ್ತಾರೆ. ಇಲ್ಲಿನ ಒಂದೊಂದು ಮನೆಯೂ ಒಂದೊಂದು ಶೈಲಿಯದ್ದು. ನೋಡೋ, ಒಂದೊಂದು ಮನೆ ಒಂದೊಂದು ಶೈಲಿ. ಅಂದರೆ ಒಂದು ಮನೆ ಕಟ್ಟಿದ್ರೆ ಇನ್ನೊಂದು ಮನೆ ಥರ ಇರಲ್ಲ. ಅವ್ರದ್ದು ಒಂಥರ ಇದ್ದರೆ ಸ್ಕ್ವೇರ್ ಟೈಪ್, ಇವ್ರದ್ದು ಆಯತಾಕಾರದಲ್ಲಿ ಇರ್ತಕ್ಕಂಥದ್ದು. ಈ ಥರ ಒಬ್ಬೊಬ್ಬರ ಮನೆ ಒಂದೊಂದು ಥರ ವಿಚಿತ್ರವಾಗಿರ್ತಕ್ಕಂಥದ್ದು. ಅಟ್ಲೀಸ್ಟ್ ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ನೋಡು, ಅವೆಲ್ಲವೂ ಕೂಡ ನಮ್ಮ ದೇಶದ್ದು ಅಂತಕ್ಕಂಥ ವಿಚಾರ ಕೂಡ ಇಲ್ಲ. ಎಲ್ಲವೂ ಕೂಡ ಭಾಳ ವಿಚಿತ್ರವಾಗಿರ್ತಕ್ಕಂಥ ಮನೆಗಳು ಕಾಣ್ತವೆ ಅಂತೆ. ಪ್ರತಿ ಮನೆಗೂ ಕೂಡ ಒಂದೊಂದು ಥರ, ಒಂದೊಂದು ವಿಶೇಷ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಆದ್ದರಿಂದಲೇ ನನಗೆ ಅವುಗಳ ಮೇಲೆ ಮೋಹ. ಅದಕ್ಕೆ ನನಗೆ ಅಂದರೆ ಜೈಪುರದ ರಸ್ತೆಗಳು, ಮನೆಗಳು ಅಂದರೆ ಬಹಳ ಇಷ್ಟ ನನಗೆ. ಯಾಕಂದರೆ ಒಂದೊಂದು ಮನೆ ಒಂದೊಂದು ಥರ ಇರೋದಿಲ್ಲ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವ ಸುಂದರವಾದ ಚೌಕಗಳಿದ್ದಾವೆ ಅಂತೇಳಿ ನೋಡಂದರೆ ಮೇನ್ ರೋಡ್ ಏನಿರ್ತಾವಲ್ಲ ಅವು ಎಲ್ಲಿ
ಹೋಗಿ ಇನ್ನೊಂದು ರೋಡ್ಗೆ ಕನೆಕ್ಟ್ ಆಗಬೇಕಾದ್ರೆ ಒಂದು ಏನು ಬರ್ತದಂತೆ, ಚೌಕಗಳು ಬರ್ತಾವಂತೆ. ಚೌಕಗಳು ಅಂದರೆ ಸ್ಕ್ವಯರ್, ನೀವು ಸ್ಟ್ಯಾಚ್ಯೂಸ್ ಅಂತ ಏನೋ ಕರಿತೀರಲ್ಲ ಆ ಥರ ಒಂದು ಸ್ಟ್ಯಾಚು ಸ್ಕ್ವಯರ್ ಬಾಕ್ಸಲ್ಲಿ ಮಾಡಿರ್ತಾರಂತೆ. ಅಂದರೆ ಈ ಒಂದು ರೋಡ್ಡು ಮುಂದೆ ಕನೆಕ್ಟ್ ಆಗುತ್ತೆ ಅಂತಕ್ಕಂಥ ಇನ್ನೊಂದು ರಸ್ತೆಗೆ ಅದು ಸೂಚನೆ ಕೊಡುತ್ತಂತೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ನಗರ, ಒಂದು ಕೌಶಲ್ಯವನ್ನು ಹೊಂದಿರ್ತಾರೆ ಜೈಪುರದ ಜನರು. 100 ವರ್ಷಗಳ ಹಿಂದೆಯೇ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾನೆ ನೋಡಿ ಕವಿ. ಹಾಗೆ ಕೆಲವು ಕಡೆಗಳಲ್ಲಿ ಭವ್ಯವಾದ ದ್ವಾರಗಳಿದಾವಂತೆ, ಮತ್ತೆ ಕೆಲವು ಕಡೆಗಳಲ್ಲಿ ಹೆಂಗಿದಾವಂತೆ, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಒಂದು ಮಹಾದ್ವಾರಗಳು. ಅಂದರೆ ಈ ಬೀದಿಯಿಂದ ಆ ಬೀದಿಗೆ ಹೋಗ್ಲಿಕ್ಕೆ, ಆ ಬೀದಿಯಿಂದ ಈ ಬೀದಿಗೆ ಬರಲಿಕ್ಕೆ ದೊಡ್ಡ ದೊಡ್ಡ ಆಗಿರ್ತಕ್ಕಂಥ ಒಂದು ಬಾಗಿಲುಗಳು ಇದಾವಂತೆ. ಅಲ್ಲದೆ ಆ ಬಾಗಿಲುಗಳು ಏನು ಮಾಡ್ಬಿಡ್ತಾರೆ, ಈವ್ನಿಂಗ್ ಆದರೆ ಕ್ಲೋಸ್ ಮಾಡ್ತಾರೆ. ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಬರೋಂಗಿಲ್ಲ. ಈ ಥರ ಅಂದರೆ ಜನರು ಎಷ್ಟು ಒಂದು ಅದ್ಭುತವಾದ ಒಂದು ಜ್ಞಾನವನ್ನು ಹೊಂದಿರ್ತಾರೆ ಜೈಪುರದ ಜನರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೂ ರಾತ್ರಿ ಓಡಾಟ ಎಲ್ಲವೂ ಕೂಡ ನಿಷೇಧಿಸಬಹುದು ಅಂತಕ್ಕಂಥ ಉದ್ದೇಶವಾಗಿರ್ಬೋದು. ಅಥವಾ ಬೇರೆ ಒಂದು ರಾತ್ರಿ ಸಮಯದಲ್ಲಿ ಕಳ್ಳರ ಕಾಕಟ ಇವೆಲ್ಲವೂ ತಪ್ಪಿಸ್ಲಿಕ್ಕೂ ಕೂಡ ಈ ಮಹಾದ್ವಾರಗಳ ನಿರ್ಮಿಸಬಹುದು. ಇವೆಲ್ಲವೂ ನೋಡ್ತಿದ್ರೆ ಲೇಖಕರಿಗೆ ಎಷ್ಟು ಅದ್ಭುತವಾಗಿ ಜೈಪುರ ಜನ ಒಂದು ರಸ್ತೆಗಳನ್ನು, ಅಂಗಡಿಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದು ಅವರಿಗೆ ಕಲ್ಪನೆ ಬರುತ್ತೆ ಅಂತೆ. ಹಾಗೆ ಮತ್ತೆ ಏನು ಹೇಳ್ತಾರೆ ನೋಡಿ ಲೇಖಕರು, ಅಲ್ಲದೆ ಜೈಪುರ ಒಂದು ಬಣ್ಣಗಾರರ ತವರೂರು. ನೋಡು, ಜೈಪುರ ಅಂದರೆ ಬಣ್ಣಗಳ ಒಂದು ತವರೂರಂತೆ. ಯಾಕಂದರೆ ಇಲ್ಲಿ ಜನ ಬರೀ ಬಣ್ಣ ಹಾಕುವ ಕುಶಲಿಗರು. ಇಲ್ಲಿ ಜನರು ಏನು ಕೆಲಸ ಮಾಡ್ತಾರಪ್ಪ ಅಂದರೆ ಬಟ್ಟೆಗಳಿಗೆ ಬಣ್ಣ ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ತಾರಂತೆ. ಕುಶಲಿಗಳು ಅಂದರೆ ಬಟ್ಟೆಗಳಿಗೆ ಬಣ್ಣವನ್ನು ಹಾಕ್ತಕ್ಕಂಥ ಒಬ್ಬ ಕಲೆಗಾರರು. ಪ್ರತಿ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಟ್ಟೆಗಳಿಗೆ ಬಣ್ಣ ಹಾಕ್ತಿರ್ತಾನಂತೆ. ಈ ಊರಿನಲ್ಲಿ ಅಂಥವ್ರು ಬಹಳ ಜನ ಇದ್ದಾರಂತೆ. ಬಣ್ಣಗಳ ಮೋಹವಿರುವ ಜನರು ಬಹಳ ಇದ್ದಾರೆ. ಇಲ್ಲಿ ಬಣ್ಣಗಳಂದರೆ ಬಹಳ ಇಷ್ಟ ಇಲ್ಲಿನ ಜನರಿಗೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ, ನೋಡು ಇಲ್ಲಿ ಗಿಡ ಮರಗಳೇ ಕಾಣ್ತಾ ಇಲ್ಲ. ಯಾಕಂದರೆ ಇಂಥ ಒಂದು ವಿಚಿತ್ರದ ಒಂದು ಸ್ಥಳದಲ್ಲಿ ವಾಸವಾಗಿರ್ತಕ್ಕಂಥ ಜನರಿಗೆ ಮಾತ್ರ ಬಣ್ಣದ ಬಣ್ಣಗಳಂದರೆ ಬಹಳ ಇಷ್ಟ ಅಂತ ಹೇಳ್ತಾನೆ ಲೇಖಕರು. ಗಿಡ ಮರಗಳಿಲ್ಲದ ಒಂದು ಸ್ಥಳದಲ್ಲಿ ವಾಸಿಸುವ ಜನರಿಗೆ, ಇವರಿಗೆ ಬೇರೆ ಬೇರೆ ಥರದ ಬಣ್ಣಗಳಂದರೆ ಬಹಳ ಇಷ್ಟ. ಇವ್ರಿಗೆ ಎಂಥದ್ದು ಇಷ್ಟ, ಕಣ್ಣಿಗೆ ತಣಿವು ಹೇಗೆ ಬರಬೇಕು ಹಾಗೆಯೇ ಕಣ್ಣಿಗೆ ಒಂದು ತಣಿವು, ಅಂದರೆ ಕಣ್ಣಿಗೆ ತಂಪು ಏನು ಕೊಡುತ್ತೆ ನಮಗೆ, ಗಿಡ ಮರಗಳೆಲ್ಲವೂ ಕೊಡುತ್ತವೆ. ಆದರೆ ಇವರು ಗಿಡ ಮರಗಳೇ ಇಲ್ಲ. ಇವರಿಗೆ ಕಣ್ಣಿನ ಒಂದು ತಂಪು ಏನಪ್ಪ ಅಂದರೆ ಅದು ಬಣ್ಣಗಳನ್ನು ನೋಡಿನೇ ಅನುಭವಿಸಬೇಕು. ಹಾಗೆಂದು ಏನೋ ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು ರಂಗುರಂಗಿನ ಲಂಗ. ನೋಡು ಇಲ್ಲಿನ ಜನರಿಗೆ ಬಣ್ಣಗಳು ಎಷ್ಟು ಇಷ್ಟಪಡ್ತಾ ಇದ್ರಂದ್ರೆ, ಇಲ್ಲಿನ ಹೆಂಗಸರು ಮಾತ್ರ ಬಣ್ಣದ ರಂಗಿನ ಲಂಗ ಉಟ್ಕೊಳ್ತಿದ್ರಂತೆ, ಪೈಜಾಮ ಹಾಕ್ಕೊಳ್ತಿದ್ರಂತೆ, ಸೀರೆ ಹಾಕ್ಕೊಳ್ತಿದ್ರಂತೆ, ರವಿಕೆ ಕುಬ್ಸ ಹಾಕ್ಕೊಳ್ತಿದ್ರಂತೆ, ಮೇಲೋದಕ್ಕೆ ಮತ್ತೆ ಪೈಟ ಅದು ಎಲ್ಲವುದನ್ನು ತೊಡತಕ್ಕಂಥ ಅಭ್ಯಾಸವನ್ನು ಕೂಡ ಇಲ್ಲಿನ ಜನರು ಒಳ್ಳೆಗೊಂಡಿರ್ತಾರಂತೆ. ಅಂದರೆ ಇಲ್ಲಿ ಜನರು ಬಣ್ಣದು ಅಂದರೆ ಒಂದೇ ಕಲರ್ ಹಾಕೊಳಂಗಿಲ್ಲ, ನಮಗೆ ನಿಮಗೆ ಎಲ್ಲವೂ. ಬಟ್ ಇಲ್ಲಿನ ಜನರು ಏನು ಮಾಡ್ತಾರಂತೆ, ಲಂಗ ಒಂದು ಕಲರು, ಪೈಜಾ ಒಂದು ಕಲರು, ಸೀರೆ ಒಂದು ಕಲರು, ಕುಬ್ಸ ಒಂದು ಕಲರು, ಮತ್ತು ಪೈಟಾ ಒಂದು ಕಲರು, ಈ ಥರ ಬಣ್ಣದ ಒಂದು ಉಡುಪುಗಳನ್ನು ಧರಿಸ್ತಾ ಇರ್ತಾರಂತೆ ಜೈಪುರ ಜನರು. ನೋಡು ಅವ್ರಿಗೆ ಎಷ್ಟು ಇಷ್ಟ ಬಣ್ಣ ಅಂದರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಲೇಖಕರು. ಅದರಲ್ಲೂ ಮತ್ತು ಇವ್ರಿಗೆ ಎಂಥ ಬಣ್ಣಗಳಂದರೆ ಪಂಚಪ್ರಾಣ. ನೋಡಿ, ಕೆಂಪು, ಕಿತ್ತಾಳೆ, ಹಳದಿ, ಈ 3 ಬಣ್ಣಗಳಂದರೆ ಬಹಳ ಇಷ್ಟ ಅಂತೆ. ಈ ರೆಡ್ ಕಲರು, ಆ ಯೆಲ್ಲೋ ಕಲರು, ಬ್ರೌನ್ ಕಿತ್ತಾಳೆ ಬಣ್ಣದ ಕಲರು ಕೂಡ ಇವರಿಗೆ ಬಹಳ ಇಷ್ಟಪಡ್ತಾರಂತೆ. ಹೀಗೆ ಪ್ರಾಣವೂ ಕೂಡ ಹೌದು. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ. ಇಲ್ಲಿನ ಜನರಿಗೆ ನಮಗೆ ಒಂದು ಸರಿ ಹೋಳಿ ಹುಣ್ಣಿಮೆ ವರ್ಷಕ್ಕೊಮ್ಮೆ ಆಚರಣೆ ಮಾಡಿದರೆ ಇಲ್ಲಿನ ಜನರು ಪ್ರತಿನಿತ್ಯಲೂ ಬಣ್ಣಗಳ ಒಂದು ಚೆಲ್ಲಾಟ. ಯಾಕಂದರೆ ಅವರು ತೊಡ್ತಕ್ಕಂಥ ಪ್ರತಿ ಒಂದು ಉಡುಪಿಗಳಲ್ಲಿ, ಅವರು ಹಾಕ್ತಕ್ಕಂಥ ಒಂದು ಡ್ರೆಸ್ಗಳಲ್ಲಿ ಪ್ರತಿನಿತ್ಯನೂ ಕೂಡ ಇವ್ರಿಗೆ ಏನಾಗ್ತದಂತೆ, ಹೋಳಿ ಹುಣ್ಣಿಮೆ ಥರ ಅಂತೆ. ಅಂದರೆ ಅವರು ಬಣ್ಣ ಅಷ್ಟೊಂದು ಇಷ್ಟಪಡ್ತಾ ಇರ್ತಾರೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ವ್ಯಕ್ತವಾಗ್ತದೆ. ಲೇಖಕರು ಹೇಳಿರ್ತಕ್ಕಂಥ ರೀತಿ ನೋಡಿದರೆ, ಅವರು ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರೇ. ಅಯ್ಯೋ ವಿಚಿತ್ರ ನೋಡಿ, ಇಲ್ಲಿ ಬರೀ ಹೆಣ್ಮಕ್ಳು ಅಷ್ಟೇ ಕಲರ್ ಡಿಸೈನ್ ಆಗಿರ್ತಕ್ಕಂಥ ಉಟ್ಕೊಳ್ತಾರೆ ಅನ್ಕೊಂಡಿದ್ವಿ. ಬಟ್ ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿನ ಗಂಡಸರು ರಂಗುರಾಯರೇ ಅಂತೆ. ಅಂದರೆ ಗಂಡಸರು ಕೂಡ ಇವರು ಕೂಡ ಬಟ್ಟೆಗಳು ಉಟ್ಕೊಳ್ಬೇಕಾದ್ರೆ ಕಲರ್ ಹಾಕ್ಕೊಳ್ತಿದ್ರಂತೆ. ನೋಡು, ಅವ್ರ ಪಂಜೆ ಒಂದು ಕಲರು, ಅವ್ರ ಅಂಗಿ ಒಂದು ಕಲರು, ರಂಗು ಕಾಣಿಸದಿದ್ದರು. ನೋಡು, ಅವರು ಪಂಜೆಗಳಲ್ಲಿ ಅಂಗಿಗಳಲ್ಲಿ ನಮ್ಗೇನಾದ್ರೂ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳು ಬೆರೆಸುವುದುಂಟು. ನೋಡು, ಅವ್ರು ಅಟ್ಲೀಸ್ಟ್ ಅವ್ರು ಏನು ಮಾಡ್ತಾರೆ ಅಂತ ಗಂಡು ಮಕ್ಕಳಲ್ಲಿ
ಪಂಜೆ ಅಂಗಿಗಳು ಏನಾದರೂ ಒಂದೇ ಕಲರ್ ಉಟ್ಕೊಂಡ್ರು ಅವರು ಮುಂಡಾಸ್ ಸುತ್ಕೊಳ್ತಿದ್ರಂತೆ. ಮುಂಡಾಸ್ ಅಂದರೆ ತಲೆಗೆ ರುಮಾಲು ಸುತ್ಕೊಳ್ತಕ್ಕಂಥದ್ದು, ಅದಕ್ಕೆ ಮುಂಡಾಸ್ ಅಂತ ಕರಿತೀವಿ. ಈ ಮುಂಡಾಸನ್ನ ಏನು ಮಾಡ್ತಿದ್ರು, 30 ಮೊಳಗಳು ಇಡ್ತಿದ್ದಂತೆ. ಅಟ್ಲೀಸ್ಟ್ ಆ ಒಂದು ಮುಂಡಾಸು ಒಂದು 30 ಮೊಳಗಳದು ಅಷ್ಟು ಉದ್ದದಲ್ಲಿ ಆ ಒಂದು ಟವಲ್ಗೆ ಏನು ಮಾಡ್ತಿದ್ರಂತೆ, 300 ಬಣ್ಣಗಳು ಬೆರೆಸುವುದುಂಟಂತೆ. ಒಂದಲ್ಲ ಎರಡಲ್ಲ, ಸುಮಾರು 300 ಬಣ್ಣಗಳನ್ನು ಹಾಕ್ತಿರ್ತಾರಂತೆ ಆ ಒಂದು ಮುಂಡಾಸ್ ಸುತ್ತಲಿಕ್ಕೆ, ಅಂದರೆ ತಲೆಗೆ ಪೇಟ ಸುತ್ತಕೊಳ್ಳಿಕ್ಕೆ. ನೋಡಿದೆ, ನಾವು ನಮ್ಮ ಮನೆಯಲ್ಲಿ ಟವಲ್ 4ರಿಂದ 5 ಕಲರನ್ನು ಬೆರೆಸ್ತದ್ದು ನೋಡ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ. ಬಟ್ ಇಲ್ಲಿ ನೋಡಿ, ಜೈಪುರದ ಒಂದು ಜನ ತಮ್ಮ ಒಂದು ತಲೆಗೆ ಬಟ್ಟೆಯನ್ನು ಸುತ್ತಕೊಳ್ಳಿಕ್ಕೆ ಸುಮಾರು 300 ಬಣ್ಣಗಳನ್ನು ಬೆರೆಸುವುದುಂಟು ಅಂತ ಹೇಳ್ತಾನೆ ಕವಿ. ಸುತ್ತಮುತ್ತಲಿನ ದೇಶಿ ಮುಂಡಾಸು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ. ನೋಡು, ಆ ಮುಂಡಾಸು ನೋಡ್ತಾ ಇದ್ರೆ ಸುಮಾರು 300 ಕಲರ್ಸ್ ಕಾಣ್ತದವಂತೆ. ಅವರು ಬಳಸಿರ್ತಕ್ಕಂಥದ್ದು ಆ ಮುಂಡಾಸು ಒಂದು ದೇಶೀಯ ಒಂದು ವಾಸ್ತುವನ್ನು ನಿರ್ಮಾಣವನ್ನು ತೋರಿಸ್ತದೆ. ಆಮೇಲೆ ಎಷ್ಟೊಂದು ಅವರಿಗೆ ಬಣ್ಣಗಳ ಬಗ್ಗೆ ಅಭಿರುಚಿ ಇತ್ತು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಅನ್ನೋದು ಲೇಖಕರು ಹೇಳ್ತಾರೆ. ಅಂದರೆ ಲೇಖಕರು ಅಂಬೇರಿಗೆ ಹೋಗ್ತಾ ಹೋಗ್ತಾ ರಸ್ತೆಯ ಬೀದಿಯ ಮಧ್ಯದಲ್ಲಿ ನಡ್ಕೊಂಡು ಆ ಒಂದು ಟಾಂಗಾದಲ್ಲಿ ಕುತ್ಕೊಂಡು ಬೀದಿಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಆಮೇಲೆ ಪ್ರತಿಯೊಂದು ಮನೆಗಳನ್ನು, ಕಟ್ಟಡಗಳನ್ನು, ರಸ್ತೆಗಳನ್ನು ನೋಡ್ತಾ ಇದ್ದಾನೆ, ಜನರನ್ನು ನೋಡ್ತಾ ಇದ್ದಾನೆ, ಹೆಣ್ಣು ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಅವ್ರು ಹುಟ್ಟಿರ್ತಕ್ಕಂಥ ಬಟ್ಟೆಗಳನ್ನು. ಹಾಗೆ ಗಂಡು ಮಕ್ಕಳು ಕೂಡ, ಇವರು ಇಲ್ಲಿನ ಜನರು ಕೂಡ ಇವುಗಳ ಬಣ್ಣ ಅಂದರೆ ಬಹಳ ಪ್ರೀತಿ ಅಂತಕ್ಕಂಥದ್ದು ವ್ಯಕ್ತಪಡಿಸ್ತಾನೆ. ಇನ್ನು ಅಂಬೇರಿಗೆ ರೀಚ್ ಆಗಿಲ್ಲ, ಹಾಗೇ ಟಾಂಗಾದಲ್ಲಿ ಹೋಗ್ತಾ 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 ಮತ್ತೆ ಏನು ನೋಡ್ತಾ ಇದ್ದಾನೆ ನೋಡಿ ಲೇಖಕರು. ನಾವು ನಗರವನ್ನು ಕಳೆದು ಅಂತೂ ಇಂತೂ ಜಯಪುರವನ್ನೆಲ್ಲ ನೋಡಿದ್ರು. ನಗರವನ್ನು ಸುಂದರವಾದ ರಸ್ತೆಗಳಲ್ಲಿ ಹಾದು ಉನ್ನತ ಬೆಟ್ಟಗಳಭಿಮುಖವಾಗಿ ಹೊರಟೆವು. ಹೀಗೆ ಸುಂದರವಾಗಿರ್ತಕ್ಕಂಥ ರಸ್ತೆಗಳು, ಅದ್ಭುತವಾಗಿರ್ತಕ್ಕಂಥ ಕಟ್ಟಡಗಳು ಎಲ್ಲವನ್ನು ನೋಡಿಬಿಟ್ಟು ಹಂಗೇ ಬೆಟ್ಟಗಳ ಅಭಿಮುಖವಾಗಿ ಹಂಗೇ ಅಂಬೇರದ ಕಡೆ ಏನು ಮಾಡ್ತಿದ್ದಾರೆ, ಹೋಗ್ತಾ ಇದ್ದಾರೆ. ಇನ್ನೊಂದು 4 ಮೈಲಿಗೆ ಅಂಬೇರ ಬೆಟ್ಟ ಸಿಗುತ್ತದೆ. ಇನ್ನೊಂದು 4 ಮೈಲು ಅವ್ರು ಹಂಗೇ ಹೋದರೆ ಏನಾಗ್ತಾ ಇದೆ, ಲೇಖಕರಿಗೆ ಒಂದು ಅಂಬೇರದ ಬೆಟ್ಟ ಸಿಗುತ್ತದೆ. ನೋಡು, ಅಂಬೇರದಲ್ಲಿ ಇವರು ನೋಡಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿ, ಅಂಬೇರಕ್ಕೂ ಇದಕ್ಕೂ ಬಸ್ ಅದಾವಂತ ಗೊತ್ತಿದ್ದಿಲ್ಲ. ಬಟ್ ಅವರಿಗೆ ಟಾಂಗ ಗುರ್ತು ಮಾಡಿಕೊಂಡ್ರೆ ಇಷ್ಟೊಂದು ಅವ್ರಿಗೆ ವಿಚಾರಗಳು ಎಲ್ಲ ಸಿಕ್ಕವು. ಮುಂದೆ ಅಂಬೇರ ಬೆಟ್ಟಕ್ಕೆ ಹೋಗ್ತಾರೆ. ಅಂಬೇರ ಬೆಟ್ಟ ಜಯಪುರದ ಪೂರ್ವಕಾಲದ ರಾಜಧಾನಿ. ನೋಡೋದು, ಅಂಬೇರ ಅಂತಕ್ಕಂಥದ್ದು ಈ ಒಂದು ಮಹಾರಾಜರ ಕಾಲದಲ್ಲಿ ಜಯಪುರದ ರಾಜಧಾನಿ ಅಂತ. ಆವಾಗನೇ ನೋಡಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಆಗಿರ್ಬೋದು. ಹಂಗಂದ್ರೆ ಅಂಬೇರ ಒಂದು ರಾಜಧಾನಿ ಅಂತಕ್ಕಂಥದ್ದು, ಕ್ಯಾಪಿಟಲ್ ಸಿಟಿ ಅಂತ ಜೈಪುರದ್ದು. ಆಗ ಹಳೆಯ ಕಾಲದ ಕೋಟೆಗಳು, ಅರಮನೆಗಳು ಅಲ್ಲಿವೆ ಅಂತೆ. ಅಂಬೇರದಲ್ಲಿ ಏನಿದಾವಂತೆ, ಹಳೇ ಕಟ್ಟಡಗಳು, ಕೋಟೆಗಳು, ಅರಮನೆಗಳು, ಸುಂದರವಾದ ಮನಮೋಹಕ ಸ್ಥಳಗಳು ಇದಾವೆ. ಸಂಜೆ ಮುಂಜಾನೆ ಅಲ್ಲಿ ಬೆಟ್ಟ, ಗುಡ್ಡ, ಕಣಿವೆ ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ನೋಡಿದೆ ಈ ಒಂದು, ಅದಕ್ಕೆ ಮತ್ತೆ ಇದನ್ನ ಏನು ಮಾಡಿದ್ದಾರೆ, ರಾಜಧಾನಿಯಾಗಿ ಮಾಡಿಕೊಂಡಿದ್ದಾರೆ. ಇದು ಅದ್ಭುತವಾದ ಬೆಟ್ಟ, ಗುಡ್ಡ, ನದಿ, ಕಣಿವೆ, ಪರ್ವತ, ಕಟ್ಟಡಗಳು, ಹಳೆಯ ಅರಮನೆಗಳು, ಹಳೆಯ ಕೋಟೆಗಳು ಎಲ್ಲವನ್ನು ಕಟ್ಟಿದ್ದಾರೆ. ಅದಕ್ಕೆ ಇದು ಪೂರ್ವಕಾಲದ ಜೈಪುರದ ರಾಜಧಾನಿಯಾಗಿರ್ತದೆ. ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ. ಅವರು ಹೇಳಿದ್ದೆ ಆಲ್ರೆಡಿ ಫಸ್ಟ್ ಟೈಮ್ ಭೇಟಿ ಕೊಟ್ಟಿರ್ತಾರೆ, ಇದು 2ನೇ ಟೈಮ್ ಅವರು ಭೇಟಿ ಕೊಡ್ತಕ್ಕಂಥದ್ದು. ಹೀಗಾಗಿ ಹಿಂದೆ ಹೋಗಿರ್ತಾರೆ ಫಸ್ಟ್ ಟೈಮ್ ಅಂತೆ, ಅಲ್ಲಿ ಯಾವುದೇ ಥರ ಜನರು ಇರ್ತಾ ಇರಲಿಲ್ಲಂತೆ. ಆದರೆ ಈಗ ನೋಡ್ತಾ ಇದ್ದಾರೆ 2ನೇ ಟೈಮಲ್ಲಿ ಅಲ್ಲಿ ಹಲವಾರು ಗುಡಿ ಗೋಪುರಗಳು, ಗೂಬೆ ಮನೆಗಳಾಗಿದ್ದುವಂತೆ ಹಿಂದೆ. ಅಂದರೆ ಹಿಂದಿನ ಬಂದಾಗ ಫಸ್ಟ್ ಟೈಮು ಅಲ್ಲಿ ಜನ ಇರಲಿಲ್ಲ, ಬರೀ ಗುಡಿಗಳಲ್ಲಿ ಅಥವಾ ಹಳೆ ಕಾಲದ ಅರಮನೆಗಳಲ್ಲಿ ಏನಿರ್ತದ್ದು, ಗೂಬೆಗಳು ವಾಸವಾಗಿರ್ತದ್ದು ಅಂತೆ. ಆದರೆ ಈಗ ಹಂಗಿಲ್ಲ, ಎಲ್ಲ ಚೇಂಜ್ ಆಗ್ಬಿಟ್ಟದೆ, ಎಲ್ಲ ಬದಲಾವಣೆ ಆಗಿದೆ ಅಂತೆ. ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಎಷ್ಟು ನೂರಾರು ಸಿಂಧಿ ಲ್ಯಾಂಗ್ವೇಜ್ ಮಾತನಾಡ್ತಕ್ಕಂಥ ಜನರು ಅಲ್ಲಿ ವಾಸವಾಗಿಬಿಟ್ಟಿದ್ದಾರೆ ಬೆಟ್ಟ ಗುಡ್ಡದಲ್ಲಿ. ಅಂಬೇರ ಬುಡದಲ್ಲಿ ಒಂದು ಪುಟ್ಟ ಕೆರೆ. ನೋಡು, ಅಂಬೇರ ಬೆಟ್ಟದ ಮೇಲೆ ಇದೆ. ಆ ಬೆಟ್ಟದ ಮೇಲೆ ಅರಮನೆ ಇದಾವೆ, ಹಳೆ ಕೋಟೆ ಕೊತ್ತಲುಗಳೆಲ್ಲವಿದಾವೆ. ಅಲ್ಲಿ ಹಿಂದೆ ಬಂದಾಗ ಈ ಲೇಖಕರು ಹೋದಾಗ ಅಲ್ಲಿ ಯಾವುದೇ ಥರ ಜನವಸತಿ ಇರಲಿಲ್ಲ, ಬರೀ ಗೂಬೆಗಳೇ ಇರ್ತಿದ್ವು. ಬಟ್ ಈಗ ಬೆಟ್ಟದ ಮೇಲೆ ಅವ್ರು ನೋಡ್ತಾ ಇದ್ರೆ ಅಂಬೇರದ ಬೆಟ್ಟದ ಸುತ್ತಲೂ ಸಿಂಧಿ ಕುಟುಂಬಗಳು ಏನು ಮಾಡಿದಾವೆ, ವಾಸವಾಗಿಬಿಟ್ಟಿದಾವಂತೆ. ಅಂಬೇರದ ಬುಡದ ಪುಟ್ಟ ಕೆರೆ ಇದೆ. ಆ ಬೆಟ್ಟದ ತುದಿಯಿಂದ ನೋಡಿದಾಗ ಬೆಟ್ಟದ ಕೆಳಗಡೆ ಏನು ಕಾಣುತ್ತಿದ್ವಿ, ಇದು ಬೆಟ್ಟ ಅಂದರೆ ಬೆಟ್ಟದ ಕೆಳಗಡೆ ನಾವು ಏನು ಮಾಡ್ಬೋದು, ಒಂದು ಕೆರೆಯನ್ನು ನೋಡ್ಬೋದು.
ಆ ಕೆರೆ ನೋಟ ಸುಂದರವಾದ ನೋಟ, ಬೇಲಿಂದ ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿದೆ. ಸುತ್ತಲೂ ಕೆರೆ ಸುತ್ತಲೂ ಏನಾಗಿದ್ದಾವೆ, ಮರಗಳನ್ನ ನೆಟ್ಟಿದ್ದಾರೆ. ಎಳೆ ಹಸುರು ತರಳು ಚಿಗುರುತ್ತಾ ಇದ್ದಾವೆ. ಅದ್ರ ಸುತ್ತಲೂ ಏನಾಗ್ತದೆ, ಹಸಿರು ಗಿಡಗಳು ಕಾಣ್ತಾ ಇದೀವಿ, ಎಲೆಗಳು ಕಾಣ್ತಾ ಇದೀವಿ, ಮತ್ತೆ ಚಿಗುರು ಒಡೆದಿರ್ತಕ್ಕಂಥ ಮರಗಳು ಎಲ್ಲವನ್ನು ಕಾಣ್ತೀವಿ. ಮರಗಳು ಹಚ್ಚಗೆ ಕಾಣಿಸ್ತಾ ಇದ್ವು. ಬಹಳ ಅದ್ಭುತವಾಗಿರ್ತಕ್ಕಂಥ ಕೆರೆ ಸುತ್ತಲೂ ಹಸಿರು ಮರಗಳು ನೋಡ್ತಾ ಇದ್ರೆ ಕಣ್ಣಿಗೆ ಆನಂದವನ್ನು ತಡಿಸ್ತಾ ಇತ್ತು. ಇಂಥ ಒಂದು ಮನಮೋಹಕ ದೃಶ್ಯವನ್ನು ನಾನು ನೋಡಿದೆ ಅಂತ ಹೇಳ್ತಾನೆ. ಕೆರೆಯ ಮಗ್ಗಲಿನಲ್ಲಿ ಹಾಗೇ ಮುಂದುವರೆದರೆ, ಹಂಗೆ ಕೆರೆಯ ಮೇಲೆ ನಡ್ಕೊಂತ ಹೋದ್ರೆ ಸುಂದರ ಉದ್ಯಾನವನವೊಂದು ಕಾಣಸಿಗುತ್ತದೆ. ಈಗೊಂದು ಸುಂದರವಾಗಿರ್ತಕ್ಕಂಥ ತೋಟ ಮಾಡಿಬಿಟ್ಟಿದ್ದಾರೆ, ಒಂದು ಗಾರ್ಡನ್ ಮಾಡಿದ್ದಾರೆ. ಆ ಗಾರ್ಡನ್ ಕೂಡ ಬಹಳ ಅದ್ಭುತವಾಗಿದೆ, ಕಾಣಸಿಗುತ್ತದೆ. ಹಂಗೆ ಪಕ್ಕದಲ್ಲಿ ಹೋದರೆ ಬಳಿಯಲ್ಲಿ ಕೆಂಪು ಕಲ್ಲಿನ ಹಳೇ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿದಾವೆ. ಹಾಗೆ ಸುಂದರವಾದ ಪ್ರತಿಮೆಗಳು ನಾವು ಕಾಣಬಹುದು ಅಂತ ಹೇಳ್ತಾ, ಅಂದ್ರೆ ಕೆಂಪು ಕಲ್ಲಿನ ರೆಡ್ ಕಲರ್ಸ್ ಎಲ್ಲ ಇರ್ತಕ್ಕಂಥ ಹಳೇ ಕಾಲದ ಸುಂದರ ಪ್ರತಿಮೆಗಳನ್ನು ಕೂಡ ನಾನು ಈ ಒಂದು ಗಾರ್ಡನ್ ಪಕ್ಕದಲ್ಲೇ ನೋಡಿದೆ. ಹಾಗೆ ಪ್ರಾಚೀನ ರಜಪೂತ ಕೆತ್ತನೆಗಳು, ಅಂದ್ರೆ ರಜಪೂತರು ಈ ಒಂದು ರಾಜಸ್ಥಾನವನ್ನು ಆಳ್ತಾ ಇರ್ತಾರೆ, ರಜಪೂತಸ್. ಹೀಗಾಗಿ ಅವ್ರ ಕೆತ್ತನೆ ಬಹಳ ಸರಳವಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥದ್ದು. ಆಮೇಲೆ ವೈಖರಿ ಕೂಡ, ಅಂದ್ರೆ ರೀತಿ, ಅವರು ಸೂಕ್ಷ್ಮ ಕೆತ್ತನೆಗಳಿರ್ತವೆ, ಭವ್ಯವಾಗಿರ್ತವೆ, ಗಂಭೀರತೆಯಿಂದ ಇರ್ತವೆ, ದೊಡ್ಡದಾಗಿರ್ತವೆ. ಹಾಗೆ ಉದ್ಯಾನವನವನ್ನು ಹಾಯ್ದು ದಿಂಡಿಯ ಬಾಗಿಲೊಂದು ದಾಟಿ, ಹಾಗೆ ಉದ್ಯಾನವನವನ್ನು ದಾಟಿದರೆ ಆ ಉದ್ಯಾನವನದಲ್ಲಿ ಸುಂದರವಾದ ಶಿಲ್ಪ ಕೆತ್ತನೆಗಳು ಬಹಳ ಅದ್ಭುತವಾಗಿದ್ದಾವೆ. ಅದೇ ತೋಟವನ್ನು ದಾಟಿ ಹಂಗೆ ದಿಂಡಿಯ ಬಾಗಿಲು ಅಂದ್ರೆ ಆ ದಿಡ್ಡಿ ಅಂದ್ರೆ ಈ ಒಂದು ಸಣ್ಣ ಬಾಗಿಲು ಅಂತ ಕರಿತೀವಿ. ತೋಟದ ಆಚೆ ಹಂಗೆ ಮುಂದಕ್ಕೆ ನಡ್ಕೊಂತ ಹೋದ್ರೆ ಕೋಟೆ ದಾರಿ ಏರಿ ಹೋಗ್ಬೇಕು. ಕೋಟೆಯನ್ನು ನಾವು ಏರಿ ಹೋಗ್ಬೇಕಾಗ್ತತೆ. ಅಂದ್ರೆ ಫಸ್ಟಿಗೆ ಸುಂದರವಾದ ಇದು ಏನ್ ಸಿಗ್ತತೆ, ಕೆರೆ ಸಿಗ್ತತೆ. ಕೆರೆ ಸ್ವಲ್ಪ ಹಂಗೆ ನಡ್ಕೊಂತ ಹೋದ್ರೆ ಏನ್ ಸಿಗ್ತತೆ, ಒಂದು ಗಾರ್ಡನ್ ಸಿಗುತ್ತೆ. ಆ ಗಾರ್ಡನ್ ಒಳಗಡೆ ನಡ್ಕೊಂತ ಹೋದ್ರೆ ನಾವು ಅಂಬೇರ ಬೆಟ್ಟಕ್ಕೆ ಹೋಗ್ತಕ್ಕಂಥ ದಾರಿ ಸಿಗುತ್ತೆ. ಇದು ಅವ್ರ ಒಂದು ವರ್ಣನೆ ನೋಡಿ ಹೇಗಿದೆ. ಫಸ್ಟ್ ಒಂದು ಕೆರೆ ಸಿಗುತ್ತೆ, ಈ ಕೆರೆ ಮೇಲೆ ನಡ್ಕೊಂತ ಹಂಗೆ ಹೋದ್ರೆ ಒಂದು ಸುಂದರವಾದ ತೋಟ ಸಿಗುತ್ತೆ. ಈ ತೋಟದ ಮಧ್ಯದಲ್ಲಿ ಒಂದು ದಿಂಡಿ ಬಾಗಿಲು ಅಂದ್ರೆ ಒಂದು ಬಾಗಿಲಿದೆ. ಈ ಬಾಗಿಲ ಮೇಲೆ ನಡ್ಕೊಂತ ಹೋದ್ರೆ ಅಂಬೇರ ಬೆಟ್ಟ ಸಿಗುತ್ತೆ ನಮಗೆ ಅಂತ ಹೇಳ್ತಾನೆ ಕವಿ. ಓಕೆ, ಈ ತರ ಏರಿ ಹೋಗ್ಬೇಕಾಗುತ್ತದೆ. ಏರುತ್ತಾ ಹೋದಂತೆ ಕೆಳಗಿನ ನೋಟ ಹಿಂಗಿರ್ತದೆ, ರಮಣೀಯವಾಗಿರ್ತದೆ. ಅಂದ್ರೆ ಫಸ್ಟ್ಗೆ ಒಂದು ಕೆರೆ ಆಮೇಲೆ ನಂತರ ಒಂದು ತೋಟದ ಬಾಗಿಲ ಮೂಲಕ ಬೆಟ್ಟಕ್ಕೆ ಏರ್ತಾ ಹೋದ್ರೆ ಮೇಲಿಂದ ನಾವು ಏನಾದ್ರೂ ಇವುಗಳ ದೃಶ್ಯವನ್ನು ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ಲೇಖಕರು ಹೇಳ್ತಾ ಹೋಗ್ತಾರೆ. ಮತ್ತೆ ದಿಡ್ಡಿ ಬಾಗಿಲ ದಾಟಿ ಕೋಟೆ ದಾರಿಗಳು ಏರಿ ಹೋಗ್ಬೇಕಾದ್ರೆ ನೋಟ ಬಹಳ ಸುಂದರವಾಗಿರ್ತತೆ. ನಾವು ಅವಸರವಾಗಿ ಕೋಟೆಯನ್ನು ಸೇರಿದೆವು. ಇವ್ರು ಏನ್ ಮಾಡ್ತಾರೆ, ಅವಸರವಾಗಿ ಹೋಗ್ತಾರೆ. ಯಾಕಂದ್ರೆ ಆಗ್ಲೇ ಟಾಂಗ ಬಹಳ ನಿಧಾನವಾಗಿರ್ತದೆ, 1-2 ತಾಸು ರೆಸ್ಟ್ ತಗೊಂಡಿರ್ತಾರೆ. ಅಲ್ಲಿಗೆ ಈವ್ನಿಂಗ್ ಆಗಿರ್ಬೋದು, ಏನೋ ಗೊತ್ತಿಲ್ಲ. ಬಟ್ ಲೇಖಕರು ಹೋಗ್ತಕ್ಕಂಥ ಸಂದರ್ಭ ಬಹಳ ಅವಸರ ಹೋಗ್ತಾರೆ. ಕೋಟೆ ಒಳಗಡೆ ಅರಮನೆ ನೋಡ್ತಾರೆ. ನೋಡು, ಆ ಅಂಬೇರ ಬೆಟ್ಟದ ಒಂದು ಕೋಟೆ ಮೇಲೆ ಏನಿದೆ ಅಂದ್ರೆ ಅರಮನೆ ಇದೆ. ಅರಮನೆ ಸಂಬಂಧಿಸಿದ ಒಂದು ದೇವಾಲಯವು ಕೂಡ ಕಾಣ್ತೀವಿ. ಈ ದೇವಾಲಯ 2-3 ಅಂತಸ್ತುಗಳಿಂದ ರಚನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಲೇಖಕರು ಬೆಟ್ಟವನ್ನು ಏರಿದರು. ಈಗ ಬೆಟ್ಟವನ್ನು ಏರಿದಾಗ ಅಲ್ಲಿ ಅರಮನೆ ಇದೆ ಅಂತೆ. ಆ ಅರಮನೆ ಹೆಂಗಿದೆ, ಯಾವ ತರ ಇದೆ, ಮತ್ತೆ ಅರಮನೆಯನ್ನು ನೋಡ್ತಾ ಇದ್ರೆ ಇವ್ರಿಗೆ ಏನ್ ಅನಿಸ್ತದ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ.